ಇಡೀ ದಿನ ತಾವು ಕಾದ್ರಿ, ಆದ್ರೆ ಅವ್ರ ಸಮರ್ಥನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ನಮಗೆ ಕೆಂಪೇಗೌಡ ಜಯಂತಿ ನಾವ್ ಇನ್ನೂ ಕಾಯ್ತೀನಿ. ಈಗ ಇಲ್ಲಿವರೆಗೆ ಒಂದು ನಿಮಿಷ, 2 ಪತ್ರ ಬರೆದಿದ್ದಾರೆ. 2 ಪತ್ರದ ಮುಖಾಂತರವೇ ಅವ್ರು ಕೊಟ್ಟಂತ ಆಹ್ವಾನಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. ನಾನು ಪತ್ರ ಬರೆದಕ್ಕೆ ಅವರಿಂದ ಉತ್ತರ ಇಲ್ಲಿವರೆಗೆ ಬಂದಿಲ್ಲ. ಬಂದು ಅವ್ರೇನಾದ್ರು ಜನಗಳ ಮಧ್ಯಕ್ಕೆ ಬಂದು ರೈತರ ಜೊತೆಲಿ ಕೂತು ಚರ್ಚೆ ಮಾಡೋದಾದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ನಾನು ಬರ್ಲಿಕ್ಕೆ ತಯಾರಾಗಿದೆ ರೈತರ ಜೊತೆ. ಆದರೆ ನೆನ್ನೆ ದಿನ ಯಾವ ರೀತಿ ಘಟನೆ ನಡೆದಿದೆಯಲ್ಲ, ಘಟನೆ ನಮಗೆ ರೆಡ್ ಅದಂತೂ ಕೆಂಪು ಔಟ, ಆ ರೆಡ್ ಝೋನ್ ಅಂದರೆ ಪಕ್ಕಪ್ಪ ಅಲ್ಲಿ ಬಂದಂತರಿಗೆ ಅವ್ರಿಗೆ ಜ್ಞಾನವೂ ಇರಲ್ಲ. ಅದಕ್ಕೆಂದ್ರೆ ಕೆಲವು ಟೈಲ್ ಹೇಳ್ತಾ ಇದ್ರು, ಎಲ್ಲ ಬಂದರು, ನಾವು ಕೂಲಿ ಕೆಲಸ ಮಾಡೋರು, ನಮ್ಗೆ ಯಾವುದು ಭೂಮಿ ಇಲ್ಲ, ದುಡ್ಡು ಕೊಡ್ತೀವಿ ಅಂದ್ರು ಬಂದಿದೀವಿ, ಊಟ ಹಾಕ್ತೀವಿ ಅಂದ್ರು ಬಂದಿದೀವಿ ಅಂತ ಪಾಪ ಹೆಣ್ಮಕ್ಳು ಹೇಳ್ತಾ ಇದ್ರು. ಆ ಕೂಲಿ ಕೆಲಸ ಮಾಡೋರ್ನೆಲ್ಲ ಕರ್ಕೊಂಬಂದಲ್ಲಿ ಧಿಕ್ಕಾರ ಕೊಡ್ಸೋದು. ಅದಕ್ಕೆ ಪಾಪ ಬಂದರೆ ಬಹಳ ಜನಕ್ಕೆ ವಿಷಯವೇ ಗೊತ್ತಿಲ್ಲ. ಬಂದು ನಾನು ಸ್ವಂತ ನನಗೆ ಆಹ್ವಾನ ಕೊಟ್ರೆ, ಅಲ್ಲಿ ರೈತರ ಸಮ್ಮುಖದಲ್ಲಿ ಆಹ್ವಾನ ಕೊಟ್ರೆ, ಯಾರು ನಿಜವಾದ ರೈತರು ಖಾತೆ ಹೋಲ್ಡರ್ಸ್ ಇದ್ದಾರೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಈಗಲೂ ಕರೆದ್ರೆ ಅವ್ರು ಯಾವಾಗ ಕರೆದ್ರು ಅಲ್ಲಿ ಬರ್ಲಿಕ್ಕೆ ತಯಾರಿದೆ. ಇಡೀ ದಿನ ತಾವು ಕಾದ್ರಿ, ಆದ್ರೆ ಅವ್ರ ಸಮರ್ಥನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ನಮಗೆ ಕೆಂಪೇಗೌಡ ಜಯಂತಿ ನಾವ್ ಇನ್ನೂ ಕಾಯ್ತೀನಿ. ಈಗ ಇಲ್ಲಿವರೆಗೆ ಒಂದು ನಿಮಿಷ, 2 ಪತ್ರ ಬರೆದಿದ್ದಾರೆ. 2 ಪತ್ರದ ಮುಖಾಂತರವೇ ಅವ್ರು ಕೊಟ್ಟಂತ ಆಹ್ವಾನಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. ನಾನು ಪತ್ರ ಬರೆದಕ್ಕೆ ಅವರಿಂದ ಉತ್ತರ ಇಲ್ಲಿವರೆಗೆ ಬಂದಿಲ್ಲ. ಬಂದು ಅವ್ರೇನಾದ್ರು ಜನಗಳ ಮಧ್ಯಕ್ಕೆ ಬಂದು ರೈತರ ಜೊತೆಲಿ ಕೂತು ಚರ್ಚೆ ಮಾಡೋದಾದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ನಾನು ಬರ್ಲಿಕ್ಕೆ ತಯಾರಾಗಿದೆ ರೈತರ ಜೊತೆ. ಆದರೆ ನೆನ್ನೆ ದಿನ ಯಾವ ರೀತಿ ಘಟನೆ ನಡೆದಿದೆಯಲ್ಲ, ಘಟನೆ ನಮಗೆ ರೆಡ್ ಅದಂತೂ ಕೆಂಪು ಔಟ, ಆ ರೆಡ್ ಝೋನ್ ಅಂದರೆ ಪಕ್ಕಪ್ಪ ಅಲ್ಲಿ ಬಂದಂತರಿಗೆ ಅವ್ರಿಗೆ ಜ್ಞಾನವೂ ಇರಲ್ಲ. ಅದಕ್ಕೆಂದ್ರೆ ಕೆಲವು ಟೈಲ್ ಹೇಳ್ತಾ ಇದ್ರು, ಎಲ್ಲ ಬಂದರು, ನಾವು ಕೂಲಿ ಕೆಲಸ ಮಾಡೋರು, ನಮ್ಗೆ ಯಾವುದು ಭೂಮಿ ಇಲ್ಲ, ದುಡ್ಡು ಕೊಡ್ತೀವಿ ಅಂದ್ರು ಬಂದಿದೀವಿ, ಊಟ ಹಾಕ್ತೀವಿ ಅಂದ್ರು ಬಂದಿದೀವಿ ಅಂತ ಪಾಪ ಹೆಣ್ಮಕ್ಳು ಹೇಳ್ತಾ ಇದ್ರು. ಆ ಕೂಲಿ ಕೆಲಸ ಮಾಡೋರ್ನೆಲ್ಲ ಕರ್ಕೊಂಬಂದಲ್ಲಿ ಧಿಕ್ಕಾರ ಕೊಡ್ಸೋದು. ಅದಕ್ಕೆ ಪಾಪ ಬಂದರೆ ಬಹಳ ಜನಕ್ಕೆ ವಿಷಯವೇ ಗೊತ್ತಿಲ್ಲ. ಬಂದು ನಾನು ಸ್ವಂತ ನನಗೆ ಆಹ್ವಾನ ಕೊಟ್ರೆ, ಅಲ್ಲಿ ರೈತರ ಸಮ್ಮುಖದಲ್ಲಿ ಆಹ್ವಾನ ಕೊಟ್ರೆ, ಯಾರು ನಿಜವಾದ ರೈತರು ಖಾತೆ ಹೋಲ್ಡರ್ಸ್ ಇದ್ದಾರೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಈಗಲೂ ಕರೆದ್ರೆ ಅವ್ರು ಯಾವಾಗ ಕರೆದ್ರು ಅಲ್ಲಿ ಬರ್ಲಿಕ್ಕೆ ತಯಾರಿದೆ.